ಟಿಕೆಟ್ನ ಟೈಮ್ ಬಾಂಬ್ ಈಗ ಯಾರ್ಯಾರಿಗೆ ಯಾವ ರೀತಿಯಾಗಿ ಪಾಠ ಕಲಿಸಿದೆ ಅನ್ನೋ ಮಾತನ್ನ ಈಗ ಶೋಭಾ ಕರಂದ್ಲಾಜೆ ಮೇಡಮ್ ಮಾತನಾಡ್ತಾ ಇದ್ದಾರೆ. ಕೇಂದ್ರ ಸಚಿವೆ ಏನು ಹೇಳ್ತಾ ಇದ್ದಾರೆ ಅವರು? ಉಡುಪಿ ಚಿಕ್ಕಮಗಳೂರು ವಿಚಾರದಲ್ಲಿ ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಈಗ ಬೆಂಗಳೂರು ಉತ್ತರದಿಂದ ಅವರಿಗೆ ಟಿಕೆಟ್ ಸಿಕ್ಕಿದೆ. ಗೋ ಬ್ಯಾಕ್ ಅಭಿಯಾನಕ್ಕೆ ಶೋಭಾ ಕರಂದ್ಲಾಜೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಪಕ್ಷ ವಿರೋಧಿಗಳಿಗೆ ಹೈಕಮಾಂಡ್ ಪಾಠ ಕಲಿಸಿದೆ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ರು, ತಮಗೆ ಟಿಕೆಟ್ ಬೇಕು ಅಂತ ಕೆಲವರು ಕುತಂತ್ರ ನಡೆಸಿದ್ರು, ನನ್ನ ವಿರುದ್ಧ ಪ್ರಾಯೋಜಿತ ಪ್ರತಿಭಟನೆಗಳನ್ನ ನಡೆಸಿದ್ರು. ಆದರೆ ರಾಷ್ಟ್ರೀಯ ನಾಯಕರು ಅದನ್ನ ಪರಿಗಣಿಸಿಲ್ಲ. ವಿರೋಧಿ ಬಣಕ್ಕೆ ತಿರುಗೇಟನ್ನ ಈಗ ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿದ್ದಾರೆ. ಯಾರೆಲ್ಲ ಗೋ ಬ್ಯಾಕ್ ಶೋಭಕ್ಕ ಅಂತ ಹೇಳ್ತಾ ಇದ್ರು, ಯಾರೆಲ್ಲ ಶೋಭಾ ಕರಂದ್ಲಾಜೆ ಅವರಿಗೆ ಇಲ್ಲಿ ಬೇಡ ಅಂತ ಹೇಳ್ತಾ ಇದ್ರು, ಅವರಿಗೆಲ್ಲ ಹೈಕಮಾಂಡ್ ಉತ್ತರ ಕೊಟ್ಟಿದೆ. ಯಾರೆಲ್ಲ ಟಿಕೆಟ್ ಅನ್ನ ಅಲ್ಲಿ ಬಯಸ್ತಾ ಇದ್ರು ಅವ್ರಿಗೆ ಸರಿಯಾಗಿ ಪಾಠ ಕಲಿಸಿದೆ ಅನ್ನೋ ಮಾತನ್ನ ಈಗ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ತಿರುಗೇಟನ್ನ ಕೊಟ್ಟಿದ್ದಾರೆ ವಿರೋಧಿ ಬಣಕ್ಕೆ. ದೆಹಲಿ ನಾಯಕರ ಮೇಲೆ ನನಗೆ ವಿಶ್ವಾಸ ಇತ್ತು. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಯಾವ ಜವಾಬ್ದಾರಿಯನ್ನ ನನಗೆ ವಹಿಸಿದ್ರು, ಅದು ಪಕ್ಷದ್ದಿರ್ಬೋದು ಅಥವಾ ಭಾರತ ಸರ್ಕಾರದಿರ್ಬೋದು, ಇದೆಲ್ಲದನ್ನ ಕೂಡ ನಾನು ಪ್ರಾಮಾಣಿಕವಾಗಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೆ. ಯಾವುದೇ ರಾಜ್ಯಕ್ಕೆ ಚುನಾವಣೆಗೆ ಕಳಿಸ್ಲಿ, ಯಾವುದೇ ಇಲಾಖೆಯ ಕೆಲಸ ಕೊಡ್ಲಿ, ನಾರ್ತ್ ಈಸ್ಟ್ ಮತ್ತು ಕಾಶ್ಮೀರಕ್ಕೆ ಬಾರ್ಡರ್ ಜಿಲ್ಲೆಗಳಿಗೆ ಹೋಗ್ಬೇಕನ್ನುವಂತ ಅವರ ನಿರ್ಧಾರ ಇರಲಿ, ಇದೆಲ್ಲದಕ್ಕೆ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಸಮಯ ಕೊಟ್ಟು ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೆ. ಈ ಕಾರಣಕ್ಕಾಗಿ ಇವತ್ತು ನನ್ನ ನಾಯಕತ್ವ ನನ್ನನ್ನು ಗುರುತಿಸುವಂಥ ಕೆಲಸ ಮಾಡಿದೆ. ನನಗೆ ವಿಶ್ವಾಸ ಇತ್ತು, ನಾನು ಹೇಳಿದ್ದೆ, ನನಗೆ ನನ್ನ ನಾಯಕತ್ವದ ಮೇಲೆ ವಿಶ್ವಾಸ ಇದೆ, ನಮ್ಮ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ. ಇವತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸ ಆಗಿದೆ. ಆದರೆ ಅದನ್ನು ಕೂಡ ಪರಿಗಣಿಸದೆ ಕೆಲವರು ವಿರೋಧ ಮಾಡಿದನ್ನು ಕೂಡ ನಾವು ಕಂಡಿದ್ದೀವಿ. ಕೇವಲ ಒಂದು ಪ್ರಾಯೋಜಿತ ಗುಂಪು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡುವುದನ್ನು ಮಾಡಿಸಿದ್ರು. ಆದರೆ ಅವರು ಯಾರೂ ಯಶಸ್ವಿ ಆಗಲಿಲ್ಲ. ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದ್ರು ಅವರು ಟಿಕೆಟ್ ತರೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಪಕ್ಷ ವಿರೋಧಿ ಮಾಡುವವರಿಗೆ, ಗಲಭೆ ಎಬ್ಬಿಸುವವರಿಗೆ, ದೂಷಣೆ ಮಾಡುವವರಿಗೆ